ಕಡುಭ್ರಷ್ಟರೇ ಅವ್ರ ಚಿಂತಾಮಣಿ MC ಸುಧಾಕರ್ ಕುಟುಂಬ 1,00,000 ಕೋಟಿಗಳು ಮೋಸ ಮಾಡಿದ್ದಾರೆ ಈ ಪಬ್ಲಿಕ್ಗೆ. ಈ 2,80,00,000 ಕೊಟ್ಟು ಈ ಆರ್ಚ್ ಮಾಡಿಸಿದ್ದು ನಾನೇ ಅಂತಂದರೆ ಜನರು ಹಿಂಗೆ ಚಪ್ಪಾಳೆ ಹೊಡಿತವ್ರೆ. ಸಂವಿಧಾನಬದ್ಧವಾಗಿ ಪೊಲೀಸ್ ಇನ್ಸ್ಪೆಕ್ಟ್ರು ಹರೀಶ್ ಅವರು ಏನು ಪ್ರಶ್ನೆಗಳು ಕೇಳಿದ್ರು ಎಲ್ಲದನ್ನು ಸಾವಧಾನವಾಗಿ ಹೇಳಿದೆ. ಫಸ್ಟ್ ಯಾರು ಆ್ಯಕ್ಚುಲಾಗಿ ಶ್ರೀನಿವಾಸ್ ಅಂತ ರೂರಲ್ ಪೊಲೀಸ್ ಬಂದರು, ಯೂನಿಫಾರ್ಮಲ್ಲಿ ಬಂದರು, ಮಾತಾಡಿದ್ರು. ಫೋನಲ್ಲಿ ಮಾತಾಡಿದೆ ಯಾರ ಹತ್ರ? ಹರೀಶ್ ಅವ್ರ ಜೊತೆ. ಹರೀಶ್ ಇದಕ್ಕಿಂತ ಮುಂಚೆ ಚೇಳೂರಲ್ಲಿದ್ದರು, ಪ್ಲಸ್ ಬಟ್ಲಳ್ಳಿಗೂ ಸ್ವಲ್ಪ ದಿನ ಬಂದಿದ್ದರು. ಬಹುಶಃ ಈ ವ್ಯಕ್ತಿ ಕೂಡ ಯಾರೋ ನನ್ನ ಮೇಲೆ ಏನೋ ಒಂದು ಸುಳ್ಳು ಕಂಪ್ಲೇಂಟು ಕೊಟ್ಟರೆ ಅದಕ್ಕೆ NC ಅವರು ಕೊಟ್ಟು ಕಳಿಸಿದ್ದಾರೆ. ಇಲ್ಲಿಗೆ ಬಂದು ಇಲ್ಲಿ ಫೋನಲ್ಲಿ ಮಾತಾಡಿದೆ. ಒಂದು 10-15 ನಿಮಿಷ ವಾಗ್ವಾದ ಜಾಸ್ತಿ ಜೋರಾಗೆ ನಡೀತು. ಆವಾಗ ನಾನು ಬೆಳಗ್ಗೆಯಿಂದ ತಿಂಡಿ ನೀರು ಇಲ್ಲ, ನನಗೆ ಎನರ್ಜಿ ಲೆವೆಲ್ಸ್ ಎಷ್ಟಿತ್ತು ಅಷ್ಟು ಮಾತಾಡಿದೆ. ಯಾವಾಗ ಕರೆಂಟ್ ಹೋಯಿತು 7-6 ಗಂಟೆಯಿಂದ ಕರೆಂಟ್ ಇಲ್ಲ, ಬರ್ತಾ ಇದೆ ಹೋಗ್ತಾ ಇದೆ. ಬಂದರೂ ಕೂಡ 5 ಸೆಕೆಂಡ್ 10 ಸೆಕೆಂಡೇ ನಿಲ್ತಾ ಇರೋದು. 7:16ಕ್ಕೆ ಫುಲ್ ಕತ್ತಲು, ಮಳೆ ಬೀಳ್ತಾನೆ ಐತೆ. 6 ಜನ ಬಂದರು ಪೊಲೀಸವರು. 6 ಜನ ಬಂದುಬಿಟ್ಟು ಈತ ಒಬ್ಬನೇ ಹರೀಶ್ ಒಬ್ಬರೇ ಮಾತಾಡಿದ್ದು, ಮಿಕ್ಕಿದವ್ರು ವೀಡಿಯೋ ಮಾಡ್ಕೊತಾ ಇದ್ರು. ಹರೀಶ್ಗೆ ನಾನು ಏನು ಹೇಳಿದ್ರು ಕೂಡ ಆತನಿಗೆ ಪೇಷನ್ಸ್ ಇರಲಿಲ್ಲ. ಏನು ಹೇಳಿದ್ರು ಕೂಡ ಪ್ರತಿಯೊಂದು ಉಲ್ಟಾ ಮಾತಾಡೋದು. ಈಗ ಈ DC ಕೊಡ್ತಾರ, ಇವತ್ತು ಮತ್ತೆ ನಾನು ಕೊಡ್ತೀನಿ ಅರ್ಜಿ, ನಾನು ನಾಳೆ ಸತ್ಯಾಗ್ರಹ ಮಾಡ್ತೀನಿ ಅಂತ. ಇವಾಗ ಕೊಡ್ತಾರ ಏನೋ ಲೆಟ್ರು, ಆಯ್ತು ಮಾಡಿ ಅಂತ? ಕೊಡಲ್ಲ. ಯಾಕೆ ಅಂತಂದರೆ ಇದಕ್ಕಿಂತ ಮುಂಚೆನೂ ಕೂಡ ನಾವು ಸತ್ಯಾಗ್ರಹಗಳು ಪ್ರತಿಭಟನೆಗಳು ಮಾಡ್ಕೊಂಡು ಬಂದಿದ್ದೀವಿ. ಯಾವ ಕಚೇರಿಯಿಂದ ನನಗೇನು ಕೊಟ್ಟಿಲ್ಲ. ಅಂದರೆ ಇವರು ಪ್ರಾಮಾಣಿಕವಾಗಿ ಯಾವಾಗ ಇರ್ತಾರೆ ಅವಾಗ ಕೊಡ್ತಾರೆ. ಇವ್ರು ಯಾರು ಪ್ರಾಮಾಣಿಕರಲ್ಲ. ಇವತ್ತಿರ್ತಕ್ಕಂಥ ಅಧಿಕಾರಿಗಳು ಯಾರು ಪ್ರಾಮಾಣಿಕರಲ್ಲ. ಹಾಗಾಗಿ ಇವ್ರು ಕೊಡಲ್ಲ. ಇವ್ರ ಉದ್ದೇಶ ಏನು? ಪೋಸ್ಟ್ಪೋನ್. ಇವ್ರು ಹೇಳೋದೇನು? ಮೇಲ್ಮನವಿಗೆ ಹಾಕೋ RTA ಅಂತ. ಮೇಲ್ಮನವಿಗೆ ಹಾಕಿದ್ರೆ ಅವನು ಅಷ್ಟೇ. ಎಲ್ಲರೂ ಭ್ರಷ್ಟರೇ ಇಲ್ಲಿ. ಯಾವನು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಂತ ಹೇಳಲ್ಲ. ನಾನು ಓಪನ್ ಚಾಲೆಂಜ್, ಯಾವುದಾದ್ರು ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿ ಅಥವಾ ಪೊಲಿಟಿಷಿಯನ್, MLA ಆಗಲಿ, ಮಿನಿಸ್ಟ್ರುಗಳಾಗಲಿ, CM ಆಗಲಿ, ನಾನು 28 ದಿನದ ಒಳಗಡೆ ಕಾನೂನು ಪ್ರಕಾರ ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂತೇಳಿ ನಾನು ಅರ್ಜಿ ಕೊಡ್ತೀನಿ. ಯಾರಾದರೂ ಇದ್ದಾರಾ ಅಧಿಕಾರಿಗಳು, ಈ ರಾಜಕೀಯ ನಾಯಕರು ಡಾಕ್ಯುಮೆಂಟ್ಸ್ ಕೊಡೋಕ್ಕೆ ಧೈರ್ಯವಾಗಿ ನಾವು ಪ್ರಾಮಾಣಿಕರಿದ್ದೀವಿ, ನಾವು ಯಾವ ಡಾಕ್ಯುಮೆಂಟ್ಸ್ ಬೇಕಾಗಿದ್ರು ಕೊಡ್ತೀವಿ, ನೀವು ಕೇಳಿ ಅಂತ? ಸರಿ, ಸುಮಾರು ನಾನು ಇದುವರೆಗೂ 2024 ಅಕ್ಟೋಬರ್ 28ನೇ ತಾರೀಕಿಂದ 1,000 RTA ಅಪ್ಲಿಕೇಶನ್ಸ್ ಹಾಕಿರ್ತೀನಿ. ಒಂದಷ್ಟು ಜನ ಇನ್ಕ್ಲೂಡಿಂಗ್ CM ಆಫೀಸಿಂದ ವಾರಕ್ಕೊಂದು ಅಕ್ನಾಲಜ್ಮೆಂಟ್ ಬರ್ತಾನೇ ಇರುತ್ತೆ. ಏನು, ನಾನು ಕೇಳಬಾರ್ದು, ಮೇಲ್ಮನವಿಗೆ ಹೋಗಬಾರ್ದು, ಅಕ್ನಾಲಜ್ಮೆಂಟ್ ಕೊಡ್ತಾನೇ ಇರೋದು, ಏನೋ ಒಂದು ಕೊಡ್ತಾನೇ ಇರೋದು. ಈ ರೀತಿಯಾಗಿ ದುರುಪಯೋಗ ಮಾಡ್ತಕ್ಕಂಥದ್ದು RTIನ. ಕಡುಭ್ರಷ್ಟರೇ ಅವ್ರ ಚಿಂತಾಮಣಿ MC ಸುಧಾಕರ್ ಕುಟುಂಬ 1,00,000 ಕೋಟಿಗಳು ಮೋಸ ಮಾಡಿದ್ದಾರೆ ಈ ಪಬ್ಲಿಕ್ಗೆ, ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಈ ರೀಸೆಂಟಾಗಿ ಸಿದ್ದೇಪಲ್ಲಿಯಿಂದ ಆಂಧ್ರ ಬಾರ್ಡರ್ ತನಕ 21 ಕಿಲೋಮೀಟರ್ ರಸ್ತೆ. ಆ ರಸ್ತೆಗೆ 9,80,00,000 ಸ್ಯಾನ್ಸನ್ ಆಗಿರ್ತಕ್ಕಂಥದ್ದು. ರಸ್ತೆ ಮಾಡಿರೋದು 5 ಕಿಲೋಮೀಟ್ರು. ಬಿಲ್ ಕ್ಲೈಮ್ ಆಗಿದೆ. ಈ ಮನುಷ್ಯ ಕ್ವಾಲಿಟಿ ಇನ್ನೊಂದು ಮತ್ತೊಂದು ಅಂತೇಳಿ ಮಾತಾಡ್ತಾ ಇರ್ತಾರೆ. ಯಾರು 25 ಲಕ್ಷ ಒಳಗಡೆ ಇರ್ತವೆ ನೋಡಿ. ಸಪೋಸ್ ಒಂದು ಮುರುಗಮಲದಲ್ಲಿ ವಾಟರ್ ಶೆಡ್ ನೀನು ಫಿಲ್ಟರ್ ಮಾಡ್ತಾರಲ್ವ, ಅದು 12 ಲಕ್ಷ ಬಜೆಟ್. ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಯಾಕೋ ಪಟ್ಟಿ ಸರಿಯಾಗಿ ಹಾಕಿಲ್ಲ, ಹಿಂಗೆ ಇವ್ರು ಕ್ವಾಲಿಟಿ ಚೆಕ್ ಮಾಡೋದು. ಆಮೇಲೆ ಚಿಂತಾಮಣಿಯಲ್ಲಿ ರೋಡ್ಗೆ ಒಂದು ಇದು ಮಾಡಿದ್ದಾರೆ, ಏನು ಗೋಪುರ ಅಂತೀವಲ್ವ, ಏನಂತೀವಿ, ಆರ್ಚ್. ಯಾವುದಕ್ಕೆ? TPSಗೆ, ಎಕ್ಸಿಕ್ಯೂಟಿವ್ ಆಫೀಸ್ಗೆ 2,80,00,000ನಂತೆ. ನೀವು ಹಾಕಿದ್ರಲ್ವ, ನಿಮ್ದು 25,000. ಇದು ಇಲ್ಲಿ ಏನೋ ಪಂಚಾಯತಿ ಕಟ್ಟಡ ಐತೆ ಅಂತೇಳಿ ಇಲ್ಲೊಂದು ಆರ್ಚ್ ಹಾಕಿದ್ರೆ ಕಬ್ಬಿನದ್ದು. ಆರ್ಚ್ ಏನಕ್ಕಿರುತ್ತೆ? ಆರ್ಚಲ್ಲಿ ಯಾವನು ಸಂಸಾರ ಮಾಡಲ್ಲ, ಆರ್ಚಲ್ಲಿ ಯಾರು ಊಟ ಮಾಡಲ್ಲ. ಆರ್ಚು ಇರೋದು ಇಲ್ಲಿ ಒಂದು ಆಫೀಸ್ ಇದೆ. ಇದು ಯಾವ ಆಫೀಸು ಅಂತ ಹೆಸರು ಬರೋದು, ಒಳಗಡೆ ಹೋಗೋದಕ್ಕೆ ಮಾತ್ರ ಆರ್ಚ್, ಅಥವಾ ಗೇಟ್ ಫಿಕ್ಸ್ ಮಾಡ್ಬೇಕಂದ್ರೆ ಅಷ್ಟಕ್ಕೆ ಆರ್ಚು. ಅದಕ್ಕೆ 2,80,00,000. ಅದಕ್ಕೆ ಅಮ್ಮಮ್ಮ ಅಂದರೆ 5 ಲಕ್ಷ ಖರ್ಚಾಗಲ್ಲ. ಈ ರೀತಿ ನಾವು ಎಷ್ಟಾಗುತ್ತೋ ಅಷ್ಟು ಜನಸಾಮಾನ್ಯರನ್ನ ಅಪ್ಡೇಟ್ ಮಾಡ್ತೀವಿ. ಈ ಸಮಾಜದಲ್ಲಿ ಈ ಥರ ನಡೀತೈತೆ, ಈ ರಾಜಕೀಯ ನಾಯಕರು ನಿಮ್ಮನ್ನು ಫೂಲ್ಸ್ ಮಾಡ್ತಾ ಇದ್ದಾರೆ. ಈಗ ಸಪೋಸ್ MC ಸುಧಾಕರ್ 2,80,00,000 ಕೊಟ್ಟು ಈ ಆರ್ಚ್ ಮಾಡಿಸಿದ್ದು ನಾನೇ ಅಂತಂದರೆ ಜನರು ಹಿಂಗೆ ಚಪ್ಪಾಳೆ ಹೊಡಿತವ್ರೆ. ಪ್ರಯೋಜನ ಏನು? ಈ ಥರ ಜನರು ಯಾವುದು ಇಂಪಾರ್ಟೆಂಟು, ಯಾವುದು ಅವಶ್ಯಕತೆ ಇದೆ, ಯಾರಿಗೆ ಸಪೋರ್ಟ್ ಮಾಡಬೇಕು, ಅದನ್ನೆಲ್ಲ ಯೋಚನೆ ಮಾಡಿ ಸಪೋರ್ಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಇದ್ರ ಬಗ್ಗೆ ನಾವು ಎಷ್ಟು ಮಾಹಿತಿ ಆಗುತ್ತೋ ನನ್ನ ಜೊತೆಗೆ ನಾನೊಬ್ಬನಿಗೆ ಚಪ್ಪಾಳೆ ಹೊಡೆದ್ರೆ ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆದ್ರೆ ಶಬ್ದ ಕೇಳಲ್ಲ. ನೀವು ಮಾಧ್ಯಮ ಪತ್ರಿಕೆಯವರನ್ನು ಸಪೋರ್ಟ್ ಮಾಡಿ ಈ ಜಿಲ್ಲೆಯಲ್ಲಿ
ಅವಳಿ ಜಿಲ್ಲೆಗಳಲ್ಲಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಆಗುತ್ತೋ ಅಷ್ಟು ಜನರಿಗೆ ನಾವು ಒಳ್ಳೆಯ ಸಂದೇಶವನ್ನು ಕೊಡೋಣ, ಮುಂದಿನ ಪೀಳಿಗೆ ಒಳ್ಳೇದು ಮಾಡೋಣ ಅಂತೇಳಿ ತಿಳಿಸ್ತಾ ಇದ್ದೀನಿ.